ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ಯಾವ ರೀತಿ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಥ್ರೆಡ್ ಹಾಕಿ ಎಂಬ್ರಾಯ್ಡಿಂಗ್ ಮಾಡ್ತಾ ಇದ್ದೀನಿ ನೋಡಿರಿ. ಹಾಗೆ ಕಲರ್ ಯಾವ ರೀತಿ ಬಂದಿದೆ, ಡಿಸೈನ್ ಹೇಗೆ ಬಂದಿದೆ ಎಲ್ಲನೂ ನಿಮಗೆ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ನಾವು ನೆಟ್ ಬಟ್ಟೆ ಹಾಕ್ಕೋಬೇಕು. ನೆಟ್ ಬಟ್ಟೆ ಯಾವ ಥರ ಹಾಕ್ಕೋಬೇಕು ಈ ಡಿಸೈನ್ಗಂತೇಳಿ ತೋರಿಸ್ತಾ ಇದ್ದೀನಿ. ಹಾಗೆ ಹೊಸದಾಗಿ ನೋಡೋರು, ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಹಾಕಿದ ತಕ್ಷಣ ನಾನು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಫಸ್ಟ್ ಕ್ಯಾನ್ವಾಸನ್ನು ಹಾಕ್ಕೋಬೇಕು. ನೆಕ್ಸ್ಟ್ ಆಮೇಲೆ ನಾವು ನೆಟ್ ಬಟ್ಟೆ ಕೊಡಬೇಕು ಸ್ಲೀವಿಗೆ. ಹಾಗಾಗಿ ನೆಟ್ ಬಟ್ಟೆಯನ್ನು ಹಾಕ್ಕೊಳ್ತಾ ಇರೋದು. ಫಸ್ಟ್ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಇದು ಮ್ಯಾರೇಜ್ ಬ್ಲೌಸ್ ನೋಡಿರಿ. ಮ್ಯಾರೇಜ್ ಬ್ಲೌಸ್ದು ಎಲ್ಲನೂ ಡಿಸೈನ ಹೀಗೆ ಕೇಳ್ತಾಯಿದ್ರು. ಫಸ್ಟ್ ಒಂದು ಟ್ರಯಲ್ ನೋಡಬೇಕು ಅಂಥೇಳಿ ಮಾಡ್ತಾ ಇರೋದು. ಆಮೇಲೆ ಈಗ ಮ್ಯಾರೇಜ್ದು ಬ್ಲೌಸು ತುಂಬಾ ಅದಾವ. ಹಾಗೆ ಅವರ ಬ್ಲೌಸ್ಗಳು ವರ್ಕ್ ಹಾಕಬೇಕು. ಹಾಗೆ ಈ ರೀತಿ ಸ್ವಲ್ಪ ನಮ್ದು ಮಾಡಿ ಒಂದು ಟ್ರಯಲ್ ನೋಡ್ಬೇಕಂತೇಳಿ ನೋಡ್ತಾ ಇರೋದು. ಬಟ್ಟೆ ಪ್ಲೇನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಹಾಗೆ ಎಲ್ಲನೂ ಬೇರೆ ಬೇರೆ ತುಂಬಾ ಹೆವಿ ಡಿಸೈನ್ಸ್ ಎಲ್ಲನೂ ಸೆಲೆಕ್ಟ್ ಮಾಡ್ಯಾರ ಮ್ಯಾರೇಜ್ದು. ಇನ್ನು ಮುಂದೆ ಎಲ್ಲನೂ ನಿಮಗೆ ಡಿಸೈನ್ ಶೇರ್ ಮಾಡ್ತೀನಿ. ಡಿಫ್ರೆಂಟಾಗಿ ಎಲ್ಲನೂ ಡಿಸೈನ್ಸ್ ಮಾಡ್ತಾ ಇರೋದು ನೋಡಿರಿ. ಹೊಸ ಹೊಸ ಡಿಸೈನನ್ನು ಇದನ್ನು ಮಾಡಿ ಮಾಡ್ತಾ ಇರೋದು. ಇವಾಗ ಬಟ್ಟೆಯನ್ನು ರೆಡಿ ಆಯಿತು. ಇದಕ್ಕೆ ಬಟ್ಟೆ ಹಾಕಿದೆ ನೋಡಿರಿ. ಫಸ್ಟ್ ಕ್ಯಾನ್ವಾಸ್ ಕೊಟ್ಟು ಹಾಗೆ ನೆಟ್ ಬಟ್ಟೆ ಹಾಕಿ ಆಮೇಲೆ ಮೇನ್ ಬಟ್ಟೆಯನ್ನು ಹಾಕಿದ್ದೆ. ಇವಾಗ ಇದು ಏನೈತಲ್ಲ, ನಾವು ದಾರ ಕಲರ್ ಮಾಡಬೇಕಾದ್ರೂ ನಮ್ಮ ಸಾರಿ ನೋಡಿಕೊಂಡು ನಾವು ಡಾರ್ಕಾಗಿ ಕಲರನ್ನು ಕೊಡಬೇಕು. ಹಾಗೆ ಸೊ ಇವಾಗ ವುಡ್ ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ನೆಕ್ಸ್ಟ್ ನಾವು ಮತ್ತೆ ಕಟ್ಟಿಂಗ್ ಮಾಡಿಕೊಂಡು ನೆಟ್ ಬಟ್ಟೆಯ ಮೇಲೆ ವರ್ಕ್ ಆಗುತ್ತೆ. ಅದು ಹೀಗೆ ಮಾಡ್ಕೋಬೇಕು ನಾವು. ಯಾವುದೋ ಒಂದು ನಾವು ಬಿಸ್ನೆಸ್ ಮಾಡ್ತೀವಪ್ಪ ಅಂತಂದ್ರೆ ತುಂಬಾ ಯಾವುದೋ ಒಂದು ನಾವು ಒಂದು ಮಟ್ಟಿಗೆ ಯಾವುದೋ ಒಂದು ಸಕ್ಸಸ್ ಆಗಬೇಕಾದ್ರೆ ಟ್ರಯಲ್ ನೋಡಬೇಕಾಗತ್ತೆ. ಒಂದು ಯಾವುದಾರ ಒಂದು ಬ್ಲೌಸನ್ನು ನಾವು ಹೆವಿ ವರ್ಕ್ ಆಯಿತು, ಯಾವುದೋ ಒಂದು ಆಯಿತು, ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಆಯಿತು, ನೀವು ತುಂಬಾ ಕಷ್ಟ ಇರುತ್ತೆ. ಕಷ್ಟ ಐತೆ ಅಂಥೇಳಿ ನಾವು ಬಿಟ್ಟರೆ ನಡೆಯೋದಿಲ್ಲ. ಹಾಗೆ ನಾವು ಮಾಡ್ತಾ ಇರಬೇಕು. ಯಾವುದು ಪ್ರತಿಯೊಂದು ಹೊಸ ಹೊಸ ಥರ ನಾವು ಮಾಡಿದೆವು ಅಂತಂದ್ರೆ, ಕ್ರಿಯೇಟಿವ್ ಮಾಡಿದೀವಪ್ಪ ಅಂತಂದ್ರೆ ಕಸ್ಟಮರ್ ಜಾಸ್ತಿ ಆಗ್ತಾರೆ. ಈ ಒಂದೇ ಡಿಸೈನ ರಿಪೀಟಾಗಿ ಕೊಟ್ಟಿವಪ್ಪ ಅಂತಂದರೆ ಯಾರೂ ಮಾಡಿಸ್ಲಿಕ್ಕೆ ರೆಡಿ ಇರೋದಿಲ್ಲ. ಹೊಸ ಹೊಸ ಡಿಸೈನ್ ಮಾಡಿಸ್ತಾ ಇರಬೇಕು, ಹೊಸತನ ತರಬೇಕು ನಾವು. ಸೊ ಇವಾಗ ಇದು ಏನಿದೆಯಲ್ಲ ಬಟ್ಟೆಯನ್ನು ಇವಾಗ ಕಟ್ಟಿಂಗ್ ಮಾಡ್ಕೋಬೇಕು. ಮೇಲ್ಗಡೆ ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೋಬೇಕು. ನೆಟ್ ಬಟ್ಟೆ ಕೆಳಗಡೆ ಇರುತ್ತೆ, ಅದನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು. ಯಾಕಂದರೆ ನೆಟ್ ಬಟ್ಟೆ ಕಟ್ಟಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಅದು ನಿಮ್ಗೆ ವರ್ಕ್ ಆಗೋದಿಲ್ಲ. ಸೊ ಇದು ಫಸ್ಟ್ ಒಂದು ವುಡ್ ಲೈನ್ ಹಾಕ್ಕೊಂಡು ಮೇಲ್ಗಡೆ ನೀಟಾಗಿ ವರ್ಕ್ ಆಗುತ್ತೆ ನೋಡಿ. ನೀವು ಗೋಲ್ಡನ್ ಬೇಕಾದರೆ ಗೋಲ್ಡನ್ ಹಾಕ್ಕೋಬೋದು, ಇಲ್ಲ ದಾರ ಬೇಕಂದ್ರೆ ದಾರ ಹಾಕ್ಕೋಬೋದು. ಹೀಗೆ ನಾವು ವರ್ಕ್ ಮಾಡ್ಕೋಬೋದು. ನನಗೆ ಅದಕ್ಕೆ ಹೊಂದುವಂಗೆನ ನಾನು ವರ್ಕ್ ಮಾಡಬೇಕಂತೇಳಿ ಮಾಡ್ತಾ ಇರೋದು. ಇನ್ನು ಮುಂದೆ ಎಲ್ಲ ರೇಷ್ಮೆ ಬ್ಲೌಸ್ದು ಮ್ಯಾರೇಜ್ದು ತುಂಬಾ ಹೆವಿ ವರ್ಕ್ ಅದಾವ. ಮತ್ತು ಅದಕ್ಕೆ ತುಂಬ ಡಿಫ್ರೆಂಟಾಗಿ ಮಾಡಿದ್ದೀನಿ. ಬೇರೆ ಬೇರೆ ಡಿಸೈನ್ಸನ್ನು ಕೊಟ್ಟಿದ್ದೀನಿ. ಹಾಗೆ ಎಲ್ಲನೂ ನಿಮಗೆ ತೋರಿಸ್ತೀನಿ. ಅದು ಯಾವ ರೀತಿ ಬರ್ತಾವ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ಹಾಗೆ ಡೈಲಿ ವಿಡಿಯೋ ಹಾಕೋಕ್ಕಾಗ್ತಾ ಇಲ್ಲ, ನೀವು ಡೈಲಿ ಹಾಕಿ ಅಂತೇಳಿ ಕಮೆಂಟನ್ನು ಹಾಕಿರ್ತೀರಿ. ಸೊ ಫ್ರೆಂಡ್ಸ್, ಸಾರಿ ಕೇಳ್ತೀನಿ. ಯಾಕಂತಂದ್ರೆ ಇವಾಗ ತುಂಬ ಸೀಸನ್ ಇರೋದ್ರಿಂದ ನನಗೆ ಟೈಮ್ ಎದಕ್ಕೂ ಸಿಗ್ತಾ ಇಲ್ಲ. ಹಾಗಾಗಿ ವಿಡಿಯೋ ಹಾಕ್ತಾ ಇಲ್ಲ. ಇವಾಗ ಸೀಸನ್ ಒಂದು 3 ತಿಂಗಳಷ್ಟು ನನಗೆ ಆಗೋದಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ಜೂನ್ದಿಂದ ಕಂಟಿನ್ಯೂ ಆಗ್ಬೋದು ಫ್ರೆಂಡ್ಸ. ಅಲ್ಲಿವರೆಗೂ ನಾನು ಇವೇ ಇರ್ತಾವೆ ನೋಡಿ ಫ್ರೆಂಡ್ಸ. ಇವಾಗ ಮದುವೆ ಸೀಸನ್ ಇರೋದ್ರಿಂದ ತುಂಬ ವರ್ಕ್ಸ್ ಜಾಸ್ತಿ ಇರ್ತಾವೆ. ಮದುವೆ ಅಂತಂದ್ರೆ ಅವ್ರ ಮನೆಯವರು ಮದುವೆ ಹುಡುಗಿ ಅಂದರೆ ತುಂಬಾ ಗ್ರ್ಯಾಂಡ್ ಇರ್ತಾವೆ, ಅವನ್ನೆಲ್ಲ ಮಾಡಬೇಕು. ಹಾಗಾಗಿ ಟೈಮ್ ಸಿಗೋದಿಲ್ಲ. ಇವಾಗ ನೋಡಿಕೊಂಡು ನಾವು ಬಟ್ಟೆಯನ್ನು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಫಸ್ಟ್ ನೀವು ಸ್ಲೋಲಿ ಸ್ವಲ್ಪ ಮೇಲ್ಗಡೆಯಿಂದ ತೆಗಿಬೇಕು. ತೆಗೆದ ನಂತರ ಆಮೇಲೆ ಸ್ಲೋಲಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿರಿ. ರೇಷ್ಮೆ ಬ್ಲೌಸ್ ಅದು ನೀವು ಕೊಟ್ಟಿದ್ರೆ ನೋಡಿಕೊಂಡು ತುಂಬಾ ಕೇರ್ದಿಂದ ನೀವು ಕೇರ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಬಟ್ಟೆ ಇವಾಗ
ಮತ್ತು ನಾವು ಸರಿಸ್ಕೊಂಡು ನಾನು ಇದು ಮಾಡ್ಕೊಳ್ತಾ ಇರೋದು. ಮತ್ತು ಆಮೇಲೆ ಚಲೋ ಮಾಡಬೇಕು, ಬಂದ್ ಮಾಡಿ ಮತ್ತು ಚಲೋ ಮಾಡಿ ಇದು ಮಾಡ್ಕೋಬೇಕು ನೋಡಿರಿ ಫ್ರೆಂಡ್ಸ್ ಇದನ್ನು. ಸೊ ಈ ರೀತಿ ಮಾಡಬೇಕಾದ್ರೆ ನಾವು ಅಲ್ಲಿ ನಿಂದಿರಬೇಕಾಗತ್ತೆ, ಮಿಷನ್ ಅಂದಕ್ಕೆ ನಿಂದಿರಬೇಕಾಗತ್ತೆ. ಹಾಗಾಗಿ ತುಂಬ ಬ್ಲೌಸು ಸ್ಟಿಚಿಂಗ್ ತುಂಬಾ ಪೆಂಡಿಂಗ್ ಆಗ್ತಾ ಇದ್ದಾವೆ. ಹಾಗೆ ನೈಟ್ ಕುಂತು ಸ್ಟಿಚಿಂಗ್ ಮಾಡಿದರೂ ಕೂಡ ಆಗ್ತಾ ಇಲ್ಲ. ತುಂಬ ಬೇರೆ ಬೇರೆ ಡಿಸೈನ್ಸ್ ಮಾಡಿದ್ದೀನಿ, ವಿಡಿಯೋ ಮಾಡಿ ಎಷ್ಟೋ ಡಿಸೈನ್ ಮಾಡಿದ್ದೀನಿ, ಬಟ್ ಹಾಕ್ಲಿಕ್ಕೇನೆ ಆಗ್ತಾಯಿಲ್ಲ. ಆದರೂ ಕೂಡ ಒಂದು 5 ನಿಮಿಷ ಇವತ್ತು ಟೈಮ್ ತೊಗೊಂಡು ವಾಯ್ಸ್ ಕೊಟ್ಟು ನಾನು ವಿಡಿಯೋ ಮಾಡಿದ್ರೆ ಆಯಿತು ಅಂತೇಳಿ. ಭಾಳ ದಿವಸ ಆಗಿತ್ತು ಇವಾಗ ವಿಡಿಯೋ ಹಾಕ್ತಾಯಿಲ್ಲ, ಸರಿಯಾಗಿ ವಿಡಿಯೋ ಹಾಕ್ತಾಯಿಲ್ಲ. ಹಾಗಾಗಿ ಹಾಕಬೇಕಂತೇಳಿ ಹಾಕ್ತಾ ಇರೋದು. ಇದು ಥ್ರೆಡ್ ಯಾವ ರೀತಿ ಹಾಕಿ ನಾವು ನೋಡಿರಿ, ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿನೂ ಥ್ರೆಡ್ ಹಾಕಿ ನಾವು ಎಂಬ್ರಾಯ್ಡ್ರಿ ಮಾಡ್ಬೋದು ನೋಡಿರಿ. ಕೆಳಗಡೆ ನಿಮಗೆ ತೋರಿಸ್ತೀನಿ ಇದೆಲ್ಲ ಮುಗಿದ ನಂತರ ಥ್ರೆಡ್ ಯಾವ ರೀತಿ ಹಾಕೋಬೇಕಂತೇಳಿ. ನಾನು ಕೊಳ್ಳಿಗೆಲ್ಲನೂ ಇವಾಗ ಥ್ರೆಡ್ ಯೂಸ್ ಮಾಡ್ತಾ ಇರೋದು. ನೆಕ್ ಡಿಸೈನ್ಸ್ಗೆಲ್ಲನೂ ಥ್ರೆಡ್ ಯೂಸ್ ಮಾಡೀನಿ ಹಾಕ್ತಾ ಇರೋದು. ತುಂಬಾ ನೀಟಾಗಿ ಬರ್ತಾ ಇದ್ದಾವೆ, ನೆಕ್ ಡಿಸೈನ್ಸ್ ಎಲ್ಲನೂ ತುಂಬ ನೀಟಾಗಿ ಬರ್ತಾ ಇದ್ದಾವೆ. ಅದೊಂದು ತುಂಬಾ ಖುಷಿ. ಮತ್ತು ಇವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಇತ್ತಂದ್ರೆ ಎಲ್ಲ ಕಡೆಯಿಂದ ಆರ್ಡ್ರ್ ಕೊಟ್ಟರು ಕೂಡ ಕರೆಕ್ಟ್ ಆಯ್ತು ಅಂತಂದರೆ ಎಷ್ಟೋ ಲೇಟ್ ಆದರೂ ಪರವಾಗಿಲ್ಲ, ನಮ್ಮ ಕಡೆನ ಕೊಡ್ತಾ ಇರ್ತಾರೆ. ಮೊದಲು ನಾವು ಫಿನಿಶಿಂಗ್ ಮತ್ತು ನೀಟ್ ಅನ್ನೋದು ಡಿಸೈನ್ನ ನೀಟಾಗಿ ಕೊಡಬೇಕು. ಇವಾಗ ಈ ಮಿಷನ್ ಅಂತಂದರೆ ಇವಾಗ ನಾವು ತೊಗೊಂಡು ಇಲ್ಲಿ ಹಾಕಿ ಅಲ್ಲಿ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಮ್ಮೊಮ್ಮೆ ಕೆಳಗಡೆ ದಾರ ಟೈಟ್ ಬಂದಿರುತ್ತೆ, ಅವಾಗ ಬಂದಾಗ ವೈಟ್ ದಾರ ಮೇಲ್ಗಡೆ ಕಾಣ್ತಾ ಇರ್ತೈತಿ. ಬಾಬಿನ ಒಳಗೆ ಟೈಟ್ ಬಂದರೆ ಅದು ಮೇಲ್ಗಡೆ ಅದು ವೈಟ್ ದಾರ ಕಾಣುತ್ತೆ, ಆ ರೀತಿ ಬರ್ತಾ ಇರ್ತೈತಿ. ಹಾಗೆ ನಾವು ಸ್ಟಿಚಿಂಗ್ ಇಲ್ಲ ಅಲ್ಲಿ ಹಾಕಿಬಿಟ್ಟು ಇಲ್ಲಿ ನಾವು ಸ್ಟಿಚಿಂಗ್ ಮಾಡಲಿಕ್ಕೆ ಕೂತ್ಕೊಂಡ್ರೆ ಆಗೋದಿಲ್ಲ, ನೋಡ್ತಾ ಇರಬೇಕು. ಹಾಗೆ ಒಬ್ರು ಯಾರು ಇದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ನೋಡ್ಕೊಳ್ತಾ ಇರಲಿಕ್ಕೆ ಯಾರೊಬ್ರು ಇಟ್ಕೋಬೇಕಾಗತ್ತೆ ನಾವು ಡಿಸೈನ್ಸ್ ಅಂತಂದರೆ. ಇವಾಗ ಏನೋ ಒಂದು ಇನ್ವೆಸ್ಟ್ ಮಾಡಿ ತಂದಿರ್ತೀವಿ ಅಂತಂದ್ರೆ ಅಷ್ಟೇ ಜವಾಬ್ದಾರಿನೂ ಇಂದ ನಾವು ಕೆಲಸ ಮಾಡಬೇಕು. ಎಷ್ಟೋ ಜವಾಬ್ದಾರಿಪ್ಪ ಅಂತಂದ್ರೆ ಇವಾಗ ಮ್ಯಾರೇಜ್ ಬ್ಲೌಸ್ ನೋಡಿರಿ, ಒಮ್ಮೆ ಏನಾಗುತ್ತೆ ಅಂತಂದರೆ 50,000 ಅಮೌಂಟ್ ಕೊಟ್ಟು ತೊಗೊಳ್ತಾ ಇರ್ತಾರೆ. ಒಂದೇ ಮ್ಯಾರೇಜ್ ಬ್ಲೌಸನ್ನು 50,000 ಅಮೌಂಟ್ ಕೊಟ್ಟು ತೊಗೊಳ್ತಾ ಇರ್ತಾರೆ. ಸೊ ಇವಾಗ ಅವ್ರದ್ದು ವರ್ಕ್ ನಾವು ನಿಂತ್ಕೊಂಡೇ ಹಾಕಬೇಕು. ಯಾಕಪ್ಪ ಅಂತಂದರೆ ಎಲ್ಲರ ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ಅದು ನಮಗೆ ಸರಿ ಕಾಣೋದಿಲ್ಲ. ಯಾಕಂದ್ರೆ ನಾವು ಮಾಡೋರು ಕೂಡ ಚೆನ್ನಾಗಿ ಅನಿಸೋದಿಲ್ಲ, ಯಾಕಂದರೆ ಅಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಇವಾಗ ಥ್ರೆಡ್ ನೋಡಿರಿ, ನಾನು ಯಾವ ರೀತಿ ಇಟ್ಕೊಳ್ತಾ ಅಂದರೆ ಇವಾಗ ನಾವು ಥ್ರೆಡ್ ಹಾಕಬೇಕಾದ್ರೆ ತುಂಬಾ ಸ್ಪೀಡ್ ಇಡಬಾರ್ದು, ಸ್ಪೀಡ್ ಇಡಬಾರ್ದು, ಸ್ಲೋಲಿ ಇಡಬೇಕು ನಾವು ಮಿಷನ್. ಯಾವಾಗೂ ಫಾಸ್ಟಾಗಿ ಇಟ್ಟರೆ ಅದು ನಾವು ಏನು ಥ್ರೆಡ್ ಹಾಕ್ತಾ ಇರ್ತೀವಲ್ಲ ಅದು ಕರೆಕ್ಟಾಗಿ ಸೇಪನ್ನು ಬರೋದಿಲ್ಲ. ಸ್ಪೀಡ್ ಇಡಲಿಕ್ಕೆ ಹೋಗಬೇಡಿ. ಇವಾಗ ಸ್ಲೋ ಇಟ್ಟು ಈ ಥರ ನಾವು ಮಾಡಬೇಕು. ಇದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ನೋಡಿರಿ. ಈ ರೀತಿ ಮಾಡೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ ಇದು ಡಿಸೈನ್. ಅದು ಅಷ್ಟು ನಿಮ್ಗೆ ಲೈಟ್ ಇದಕ್ಕಿಗೆ ಅಂದರೆ 2 ಸೈಡ್ ಕಿಡಿಕೆ ಇದು ನಮ್ಮ ಮನೆಗೆ ಕಿಟಕಿ ಇರೋದ್ರಿಂದ ಅದು ತುಂಬಾ ಬಿಸಿಲು ಬರ್ತಾ ಇದೆ. ಅದು ತುಂಬಾ ನಿಮಗೆ ಲೈಟ್ ಕಾಣ್ತಾ ಇದೆ, ಡಾರ್ಕ್ ಕಾಣ್ತಾ ಇಲ್ಲ. ಇದು ಡಿಸೈನ್ನ ತುಂಬಾ ಡಾರ್ಕ್ ಆಗಿದೆ, ತುಂಬಾ ನೀಟ್ ಚೆನ್ನಾಗಿ ಕಾಣ್ತಾ ಇದೆ. ಇದು ನಿಮಗೆ ಸ್ಟಿಚಿಂಗ್ ಮಾಡಿದ ನಂತರ ನಾನು ಇದು ಮಾಡ್ತೀನಿ. ಯಾಕೆ 2 ಕಿಟಕಿ ಕರ್ಟನ್ ಇಲ್ಲ, ಅಲ್ಲಿ ಕರ್ಟನ್ ಇದ್ದಿದ್ರೆ ಅದು ಚೆನ್ನಾಗಿನೇ ಕಾಣ್ತಾ ಇತ್ತು ನಿಮಗೆ. ಅದು ನೀಟಾಗಿ ತುಂಬಾ ಡಾರ್ಕ್ ಆಗಿ ಕಾಣ್ತಾ ಇತ್ತು. ಸೊ ಅದು ಡಾರ್ಕ್ ಆಗಿ ಕಾಣ್ತಾ ಇಲ್ಲ, ಲೈಟಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಸೊ ಈ ರೀತಿ ನಾವು ಮಾಡ್ಕೋಬೇಕು ನೋಡ್ರಿ ಡಿಸೈನ್ ಅಂತಂದರೆ. ಇವಾಗ ಅಲ್ಲಿ ಸ್ಟಿಚಿಂಗ್ ಮಾಡಲಿಕ್ಕೆ ಕೂತ್ಕೊಂಡು ಇಲ್ಲಿ ನಾವು ವರ್ಕ್ ಮಾಡಿದರೆ ಆಗೋದಿಲ್ಲ. ಇದು ಯಾವಾಗ ಕೆಳಗಡೆ ಬರುತ್ತಲ್ಲ ಅದನ್ನು ನೋಡಿ ಥ್ರೆಡ್ ಹಾಕಿ ಇದನ್ನು ಮಾಡಬೇಕು. ಇವಾಗ ಗಮ್ ಹಚ್ಚಿ ಸ್ಟೋನ್ ಹಚ್ತಾ ಇರೋದು ನೋಡಿರಿ. ಬ್ಲೌಸ್ ಡಿಸೈನ್ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಅದು ಏನೈತಲ್ಲ ಮ್ಯಾರೇಜ್ ಅಂತಂದರೆ ಇವಾಗ ನಾವು ಗ್ರ್ಯಾಂಡ್ ವರ್ಕ್ ಕೇಳ್ತಾ ಇರ್ತಾರೆ. ಈ ರೀತಿ ವರ್ಕ್ ಮಾಡಿದರೆ ಇನ್ನೂ ಇದಕ್ಕೆ ಮುತ್ತು ಹಚ್ಚಬೇಕು, ತುಂಬಾ ವರ್ಕ್ ಇದೆ. ಇವಾಗ ಇದು ವರ್ಕ್ ಅಷ್ಟೇ ನಿಮಗೆ ತೋರಿಸ್ತಾ ಇರೋದು. ಇನ್ನು ಇದು ಸ್ಟಿಚಿಂಗ್ ಮಾಡುವಾಗ ಮಾಡಿದ ನಂತರ ಯಾವ ಥರ ಲುಕ್ ಕಾಣುತ್ತಾ ಅಂತೇಳಿ ತೋರಿಸ್ಕೊಡ್ತೀನಿ ನಾನು. ಇನ್ನು ಮುತ್ತು ಹಚ್ಚಬೇಕು, ಇದಕ್ಕೆ ಕೆಳಗಡೆ ಎಲ್ಲ ಇದನ್ನ ಬಿಡಬೇಕು, ಅದು ಯಾವ ರೀತಿ ಕಾಣುತ್ತಾ ಅಂಥೇಳಿ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾವು ಏನೈತಲ್ಲ ರಿಂಗ್ ಅಂದರೆ ಇವಾಗ ನಾವು ಫ್ರೇಮ್ ಒಳಗೆ ಬಟ್ಟೆ ಇದ್ದಾಗನ ಈ ಥರ ಸ್ಟೋನ್ ಹಚ್ಚಿದ್ರೆ ತುಂಬಾ ಈಸಿ ಆಗತ್ತೆ ಅಂಥೇಳಿ ಹಚ್ತಾ ಇರೋದು, ನಾನು ನಿಮಗೆ ತೋರಿಸ್ತಾ ಇರೋದು.
ಈ ರೀತಿ ಹಚ್ಬೇಕು ನೋಡಿರಿ. ಎಲ್ಲನೂ ನಮಗೆ ಯೂಸ್ ಆಗತ್ತೆ. ಇವಾಗ ಸ್ಟಿಚಿಂಗ್ ಮೆಟೀರಿಯಲ್ಸ್ ಹೊಸ ಏನೇನು ಬರ್ತಾವಲ್ಲ ಅವನ್ನೆಲ್ಲ ತಂದು ಇಟ್ಕೊಂಡ್ರೆ ಈ ರೀತಿಯಾಗಿ ಯೂಸ್ ಆಗತ್ತಾವೆ ನೋಡಿರಿ. ಇವು ಸೇಪ್ ಯಾವ ರೀತಿ ಇರುತ್ತಲ್ಲ, ಗುಂಡು ಏನೈತಲ್ಲ ರೌಂಡ್ ಸೇಪ್ದು ಸ್ಟೋನ್ ಬೇಕಾಗತ್ತೆ, ಎಗ್ ಸೇಪ್ದು ಸ್ಟೋನ್ ಬೇಕಾಗತ್ತೆ, ಸ್ಕ್ವೇರ್ ಬೇಕಾಗತ್ತೆ. ಈ ರೀತಿಯಾಗಿ ಡಿಸೈನ್ಸ್ ಹೇಗಿರುತ್ತಲ್ಲ ಅವೆಲ್ಲನೂ ಬೇಕಾಗತ್ತೆ. ಹಾಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಆದಷ್ಟು ಯಾವಾಗ ಅನುಕೂಲ ಆಗುತ್ತಲ್ಲ ವಿಡಿಯೋ ಹಾಕ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.